ಟೈಮ್ ಬೇಕು ನಾರ್ಮಲ್ ಸ್ಟೇಜ್ ಬರೋಕ್ಕೆ ಅಂತ ನಾನು ಸಮಾಧಾನ ಮಾಡ್ತಾ ಇರ್ತೀನಿ. ಹಾಗೆ ಕಾರ್ಟೂನ್ ಕಲರವ ಅಂತ ನಮ್ಮ ಸಮ್ಮೇಳನ ಮಾಡಿದ್ವಿ ಕನ್ನಡ ಭವನದಲ್ಲಿ. ಅದು ಅಲ್ಲಿಂದ ಶುರುವಾಯಿತು ಈ ಪುಸ್ತಕದ ನಿಜವಾದ ಕೆಲಸ. ಏಕೆ ಅಂತಂದರೆ ಆ ಕಾರ್ಟೂನ್ ಕಲರವ ಆದಮೇಲೆ ಎಷ್ಟೋ ಜನರಿಗೆ ಒಬ್ರಿಗೊಬ್ರಿಗೆ ಪರಿಚಯ ಇರಲಿಲ್ಲ. ಅಂದರೆ ಅವ್ರೇನು ಬ್ಯಾಕ್ಗ್ರೌಂಡ್ ಏನು ಹಾಗೆ ಅಂತ. ಬಟ್ ನನಗೆ ಏನಾದರೂ ಒಂದು ಮಾಡಬೇಕಲ್ಲ, ಎಲ್ಲರನ್ನೂ ಪರಿಚಯಿಸ್ಬೇಕಲ್ಲ, ಇದು ಎಲ್ಲರೂ ನಾವೆಲ್ಲ ಒಂದು ಅಂತ ಒಂದು ತೋರಿಸ್ಬೇಕಲ್ಲ ಅಂಥೇಳಿ ಇಮ್ಮಿಡಿಯೇಟಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆ, ವ್ಯಂಗ್ಯ ತರಂಗ ಅಂತ. ಆ ವ್ಯಂಗ್ಯ ತರಂಗನ ಹೆಸರು ನಮ್ಮ ಕರ್ನಾಟಕ ವ್ಯಂಗ್ಯ ಚಿತ್ರಕಾರ ಸಂಘದ ಮೊದಲು ಓದಿದ್ದೊಂದು ಬುಲೆಟಿನ್, ಅದೊಂದು ಮ್ಯಾಗ್ಝಿನ್ ಹೆಸರು ಅದು. ಅದನ್ನೇ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಇಟ್ಟು ಅದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲರನ್ನೂ ಸೇರಿಸಿದ್ವಿ. ಆಮೇಲೆ ಮುಂದೇನು ಒಬ್ಬರು ಒಂದು ದಿವಸ ಕಾರ್ಟೂನ್ಗಳು ಹಾಕ್ತಾಯಿದ್ರು, ಕೆಲವೊಬ್ಬರು ನಾಚ್ಕೋತಾಯಿದ್ರು ಹಾಕಲಿಕ್ಕೆ, ಕೆಲವ್ರು ಹಾಕಿದರೆ ಅದ್ರ ಮೇಲೆ ಎದ್ದೊತ್ತದ ಕಾಮೆಂಟ್ಸು ಬರ್ತಾಯಿತ್ತು. ಇದ್ರ ನಡುವೆ ಸ್ವಲ್ಪ ಏನಾದರೂ ಒಂದು ಖುಷಿ ಇಡಬೇಕಲ್ಲ ನಮ್ಮ ಮೆಂಬರ್ಸ್ಗೆಲ್ಲ ಅಂಥೇಳಿ ಒಬ್ಬರು ಪರಿಚಯ ಶುರು ಮಾಡ್ಬೋಣ, ಎಲ್ಲರದೂ ಒಬ್ರನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಐಡಿಯಾ ಬಂತು. ಬರೀ ಪರಿಚಯ ಮಾಡೋಕ್ಕಿಂತ ನಂಗೆ ಏನಂದರೆ ಏನಾದ್ರು ಏನು ಮಾಡಿದ್ರು ಒಂದು ಕಲಿಬೇಕು, ಅದರಲ್ಲಿ ಒಂದು ಲ್ಯಾಬ್ ಥರ ಇರಬೇಕು. ನಾನು ಏನು ಮಾಡಿದ್ರು ಒಂದು ರಿಸರ್ಚ್ ಆಗಬೇಕಲ್ಲಿ, ಒಂದು ಔಟ್ಪುಟ್ ಅಂದರೆ ಒಂದು ಏನೋ ಒಂದು ಪ್ರಾಡಕ್ಟ್ ಅದಕ್ಕೊಂದು ರೂಪ ತಗೊಂಡು ಹೊರಗಡೆ ಬರಬೇಕು. ಅದು ನಂದು ಯಾವಾಗಲೂ ಮುಂಚೆಯಿಂದನೂ ನಂದು ಅದೇ ಸ್ಥಿತಿ ನಂದು. ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಕ್ಯಾರಿಕೇಚರು ಮಾಡ್ಬೋಣ ಅಂತ. ಅಲ್ಲಿವರೆಗೂ ನಾನು ಕ್ಯಾರಿಕೇಚರ್ನ ನನ್ನ ಫೀಲ್ಡಲ್ಲಿ ಯಾವತ್ತೂ ಸೀರಿಯಸ್ಸಾಗಿ ಮಾಡಿರಲಿಲ್ಲ. ಯಾರೊಬ್ರು ಕೇಳಿದ್ರೆ ಮಾಡಿಕೊಡ್ತಾಯಿದ್ವಿ ಅಲ್ಲಿಗೆ. ಅಂದರೆ ಅದಕ್ಕೊಂದು ರುಚಿ ಹತ್ತಿರಲಿಲ್ಲ ನನಗೆ, ಸುಮ್ಮನೆ ಮಾಡ್ತಾಯಿದ್ವಿ. ಒಂದು ಸಲ ಏನೋ ನನಗೆ ನಮ್ಮ ರಾಮಧ್ಯಾನಿ ಅವ್ರು ಬರೆದಿದ್ದೊಂದು ಕ್ಯಾರಿಕೇಚರ್, ಶೈಲೇಶ್ ಉಜಿರೆ ಅವ್ರದ್ದು ಬರೆದಿದ್ರು. ಅವರು ಅದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಯಾರೋ ಹಾಕಿದರು. ಅದು ಏನಷ್ಟು ಆಕರ್ಷಣೆ ಉಂಟು ಮಾಡ್ತು ನನಗೆ ಅಂದರೆ, ಏನೋ ಒಂದು ಟೆಕ್ನಿಕ್ ಇದೆಯಲ್ಲ ಇದರಲ್ಲಿ, ಏನೋ ಒಂದು ಅಟ್ರ್ಯಾಕ್ಟ್ ಮಾಡೋವಂಥ ಒಂದು ಫೀಚರ್ ಇದೆಯಲ್ಲ ಇದರಲ್ಲಿ ಅಂತ ತುಂಬ ನೋಡಿದೆ. ಅದನ್ನು ನೋಡಿದಾಗ ಗೊತ್ತಾಯಿತು ಓಹೋ ಅಂತ. ಸೊ ಇದಕ್ಕೆ ತಾಳೆ ಆಯಿತು ಅದಕ್ಕೆ ಸರಿಯಾಗಿ. ಹಾಗೆ ದಿನ ಹೋಗ್ಬರೋದು, ಒಂದು ಪರಿಚಯ, ಮತ್ತು ಅವ್ರದ್ಗೆಲ್ಲ ಫೋನ್ ಮಾಡಿ ಮತ್ತು ವಾಟ್ಸಪ್ಪಲ್ಲೇ ನಿಮ್ಮದು ಪರಿಚಯ ಕಳಿಸಿ ಅಂತ ಕೇಳಿ ಒಂದು ಕೆಟಗರಿ ಮಾಡಿದ್ದೆ. ಅವ್ರು ಹುಟ್ಟಿದ ದಿನಾಂಕ, ಊರು, ವೃತ್ತಿ, ಶಿಕ್ಷಣ, ಮತ್ತು ಮರೆಯಲಾಗದ ಘಟನೆ, ಕಾರ್ಟೂನ್ ಬರಲಿಕ್ಕೆ ಸ್ಫೂರ್ತಿ ಯಾರು, ಸ್ವಲ್ಪ ಬೇರೆಯವ್ರಿಗೂ ಸ್ಫೂರ್ತಿ ಬರಲಿ ಅದರಿಂದ ಅಂತ. ಎಲ್ಲರೂ ತುಂಬ ಖುಷಿಯಿಂದ ಸಪೋರ್ಟ್ ಮಾಡಿದರು. ಒಂದು ಸುಮಾರು ದಿನಗಳ ಕಾಲ ಪ್ರತಿನಿತ್ಯ ಒಬ್ಬೊಬ್ಬರದ್ದು ಮಾಡ್ತಾ ಬಂದೆ. ಆವಾಗ ನನ್ನ ಕೆಲಸನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ನಾನು ತುಂಬ ಮಾತಾಡಲ್ಲ, ಯಾಕಂತ ಹೇಳಿದ್ರೆ ಈಗ ಒಬ್ಬರು ನನಗೇನು ಮಾತಾಡೋಕ್ಕೆ ಬರಲ್ಲ ಅಂತೇಳಿ 20 ನಿಮಿಷ ಮಾತಾಡ ನಾನು ನಿಜವಾಗಿ ಹೇಳ್ತೇನೆ, ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ. ಆದರೆ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನನಗೆ ತುಂಬ ಖುಷಿಯಾಗಿದ್ದು ಕೆಲವೇ ಸಾಲುಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಇಷ್ಟೊಂದು ಜನ ಕಾರ್ಟೂನಿಸ್ಟ್ಗಳು ಸೇರಿರೋದಿದೆಯಲ್ಲ, ಅದು ತುಂಬ ಸಂತೋಷ ನನಗೆ. ಇವ್ರು ಹೇಳ್ತಾಯಿದ್ರು ಫ್ರೆಂಡ್ ಸರ್ಕಲ್ ಅಂತ, ಕಾರ್ಟೂನಿಸ್ಟ್ ಸರ್ಕಲ್ ಅಂತ ಹೇಳಿ. ದಟ್ಸ್ ಟ್ರೂ. ಈ ಥರದ ಒಂದು ಒಗ್ಗಟ್ಟಿದ್ದರೆ ನಾವು ಏನು ಬೇಕಾದರೂ ಕೆಲಸಗಳನ್ನು ಮಾಡೋದಕ್ಕೆ ಉತ್ಸಾಹ ಇರುತ್ತೆ. ಮತ್ತು ಪರಿಚಯ ಇದು ತುಂಬ ಮುಖ್ಯ. ನಮ್ಮ ಅಕಾಡೆಮಿಯಲ್ಲೂ ಹೂ ಇಸ್ ಹೂ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ತಂದಿದ್ದೀವಿ. ಅದರಲ್ಲಿ ಸುಮಾರು 300-400 ಜನದ ಆರ್ಟಿಸ್ಟ್ಗಳದ್ದು ಅಡ್ರೆಸ್ಸು, ಅವರ ವರ್ಕು, ಡೇಟಾ ಎಲ್ಲ ಇದೆ. ಬಟ್ ಈಗ ಮತ್ತೆ ಅದನ್ನು ಮಾಡಬೇಕು. ಯಾಕಂದರೆ ಆಗ ಇದೆಲ್ಲ ಇರಲಿಲ್ಲ, ಯಾವುದು ಮೊಬೈಲ್ಸ್ ಇದೆಲ್ಲ ಇರಲಿಲ್ಲ. ಸುಮಾರು ಜನ ಇಲ್ಲ ಈಗ ಅದರಲ್ಲಿ. ಕೆಲವರು ಮನೆಯನ್ನು ಬದಲಾಯಿಸ್ಕೊಂಡಿದ್ದಾರೆ. ಈ ಥರದ ತಪ್ಪುಗಳೆಲ್ಲ ಇದೆ ಅದರಲ್ಲಿ. ಅದನ್ನು ಒಂದು ಬಾರಿ ಮಾಡಬೇಕು ಅಂತ ನನಗೆ ಆಸೆ ಇದೆ. ಮತ್ತೆ ರಿವ್ಯೂ ಮಾಡಬೇಕು ಅದನ್ನು ಎಂಟೈರ್ ಇದನ್ನು ಅದು ಮಾಡೋದು. ಈ ಸಂತೋಷ ನನಗೆ ಕೊಟ್ಟಿದ್ದಕ್ಕೋಸ್ಕರ ನಾನು ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಿಮ್ಮನ್ನೆಲ್ಲ ನೋಡೋ ಒಂದು ಅದೃಷ್ಟ ಸಿಕ್ಕಿತ್ತು ನನಗೆ. ಸುಮಾರು ಜನ ನನಗೆ ಗೊತ್ತಿಲ್ಲ ನನಗೆ ಇದರಲ್ಲಿ. ಈ ಹೆಸರು ಹೇಳಿದ್ನಲ್ಲ, ಅಷ್ಟು ಜನ ಮಾತ್ರ ನನಗೆ ಗೊತ್ತು. ಅವ್ರ ಜೊತೆಲಿ ಯಾವತ್ತೂ ಒಡನಾಟದಲ್ಲಿ ಇರ್ತಾನೆ, ಹಾಗಾಗಿ ನನಗೆ ಚೆನ್ನಾಗಿ ಗೊತ್ತು. ಸೊ ಇಲ್ಲಿ ಫ್ಯಾಮಿಲಿ ಸಮೇತ ಬಂದಿದ್ದಾರೆ, ಅದು ತುಂಬ ದೊಡ್ಡ ಗ್ರೇಟ್ ಮಾರ್ಕ್ ಅದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನನ್ನ ಹೆಂಡ್ತಿಗೆ ನಾನು ಎಲ್ಲಾದರೂ ಎಕ್ಸಿಬಿಷನ್ ಕರೆದ್ರೆ ನೀನು ಮಾತ್ರ ಹೋಗಪ್ಪ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಂದಾಗ ನನ್ನ ಜೊತೆಲಿ ಮಾತಾಡೋಕ್ಕೆ ಒಬ್ಬರು ಇರೋದಿಲ್ಲ. ನೀನು ಮಾತ್ರ ನಿನ್ನ ಗುಂಪಲ್ಲಿ ಸೇರಿಸ್ಕೊಂಡ್ಬಿಟ್ಟು ಎಷ್ಟೋ ಗಂಟೆಗಟ್ಟಲೆ ಹರಟೆ ಹೊಡಿತಾ ಇದ್ದೆ. ನಾನೇನು ಮಾಡಬೇಕು ಅಂತ ಶಿ ಅವಾಯ್ಡ್ಸ್. ಇವತ್ತಿನ ತನಕ ಬರೋದಿಲ್ಲ ಅವಳು. ಮೊನ್ನೆ ನಾನು ಇನ್ನೊಂದು ಹೇಳಬೇಕು, ಲೆಫ್ಟ್ ಹ್ಯಾಂಡ್ ಡ್ರಾಯಿಂಗ್ ಮಾಡ್ತೇನೆ ನಾನು. ಇದು ಹೇಗಾಯಿತು ಅಂತ ಹೇಳಿದ್ರೆ, ಒಂದು ಬಾರಿ ಆಕ್ಸಿಡೆಂಟ್ ಆದಾಗ ಡಾಕ್ಟ್ರ್ ಹೇಳಿದ್ರು, ಇನ್ನು ನಿಮಗೆ ಕೈ ಬರೋದು ಸ್ವಲ್ಪ ಅನುಮಾನ, 50-50 ಅಂತ ಹೇಳಿ. ನನಗೆ ತುಂಬ ಭಯ ಆಗ್ಬಿಡ್ತು. ಸೊ ಪಾಸಕುಮಾರ್ ಅಂದರೆ ಅಲ್ಲಿ ತನಕ ಕಲಾವಿದ. ಬಟ್ ನೆಕ್ಸ್ಟ್ ಡೇ ಬೇರೆ ಹೂಮ್ ಐ ಆಮ್
ಇದೆಲ್ಲ ಬಂದುಬಿಟ್ಟು ಅವತ್ತು ರಾತ್ರಿನೇ ಕೂತ್ಕೊಂಡು ಟ್ರೈ ಮಾಡಿ ಅದು ಎಷ್ಟು ಚೆನ್ನಾಗಿ ಬರೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಇಟ್ ಈಸ್ ಮೋರ್ ಬೆಟರ್ ದೆನ್ ಮೈ ರೈಟ್ ಹ್ಯಾಂಡ್ ಅಂತ ಒಂದು ಕ್ಯಾರೆಕ್ಟರ್ ಇದೆ ಅದಕ್ಕೆ, ಮೋರ್ ಆರ್ಟಿಸ್ಟಿಕ್ ಕ್ಯಾರೆಕ್ಟರ್ ಇದೆ. ಎಲ್ಲರೂ ಹೇಳೋದು ಅದೇ, ನೀನು ಈ ಕೈನ ನಿಲ್ಲಿಸ್ಬಿಟ್ಟು ಈ ಕೈಯಲ್ಲಿ ಚಿತ್ರ ಬರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಈ ಕೈಯಲ್ಲಿ ಚಿತ್ರ ಬರಿಬೇಕಾದ್ರೆ ಯಾವತ್ತಾದರೂ ಒಂದಿನ ಕ್ಯಾರಿಕೇಚರ್ ಮಾಡ್ಬೋದು ಅಂತ ಆಸೆ ಬರ್ತಿದೆ. ಯಾಕಂದರೆ ಅದು ಒಂಥರ ಇಟ್ ಗ್ರೋಸ್ ಲೈಕ್ ದಟ್. ಸೊ ಬಹುಶಃ ಜಾಸ್ತಿ ಮಾತಾಡೋದು ಬೇಡ ಅನಿಸುತ್ತೆ. ನನ್ನ ಇಲ್ಲಿ ಕರೆದು ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ನಾನು ತುಂಬ ಧನ್ಯನಾಗಿದ್ದೇನೆ. ಮತ್ತು ಅಕಾಡೆಮಿ ಜೊತೆಯಲ್ಲಿಯೂ ಒಂದು ಕಾರ್ಯಕ್ರಮ ನಾವು ಮಾಡ್ಬೋದು. ಮೊದಲು ಮಾಡಿದ್ರೆ ಕ್ಯಾರಿಕೇಚರ್ಗಳಲ್ಲಾಗಲಿ ಕಲೆಯಲ್ಲಾಗಲಿ ಯಾವುದೇ ಒಂದು ವಿಭಿನ್ನ ರೀತಿಯನ್ನು ಶೈಲಿಯನ್ನು ಅಳವಡಿಸಿಕೊಂಡ್ರೆ ಮಾತ್ರ ಜನರಿಗೆ ಹತ್ತಿರವಾಗ್ತೀವಿ ನಾವು. ಅದೇ ರೀತಿ ನಾಗನಾಥ ಅದನ್ನೊಂದು ಶೈಲಿಯನ್ನು ಅಳವಡಿಸಿಕೊಂಡು ಹೊಸ ಕ್ಯಾರಿಕೇಚರ್ ಸ್ಟೈಲನ್ನು ಮಾಡಿದ್ದಾರೆ. ಅದು ಬಹಳ ಅಟ್ರಾಕ್ಟಿವ್ ಆಗಿದೆ. ಅದಕ್ಕೋಸ್ಕರ ಅದರದ್ದೆಲ್ಲ ಒಂದು ಕಲೆಕ್ಷನ್ನು ಜೊತೆಗೆ ಎಲ್ಲರದ್ದು ಒಂದು ಸಂಗ್ರಹ ಎಲ್ಲ ಮಾಡಬೇಕು ಅಂತಂಥೇಳಿ ಮಾಡಿದಾಗ VRC ಶೇಖರ್ ಕರ್ನಾಟಕ ವಂಚಿತರ ಸಂಘ ಅದಕ್ಕೆ ಪ್ರತಿಸ್ಪಂದಿಸಿ ಒಂದು ಒಳ್ಳೆಯ ಕೃತಿಯನ್ನು ತಂದಿದ್ದಾರೆ. ಇದೊಂದು ತುಂಬ ಸಂಭ್ರಮದ ಸಂಗತಿ. ಮತ್ತು ಇಲ್ಲಿ ಕರ್ನಾಟಕದ ಎಲ್ಲ ಸಾಕಷ್ಟು ವ್ಯಂಗ್ಯ ಚಿತ್ರಕಾರರು ಸೇರಿರೋದು ಇದು ಒಂದು ತುಂಬ ಸಂತೋಷದ ವಿಷಯ ಮತ್ತು ಸಂಭ್ರಮದ ವಿಷಯ. ನಾನು ಭಾಳ ಸಲ ಹೇಳಿರ್ತಾ ಇದ್ದೀನಿ, ಕರ್ನಾಟಕದ ವ್ಯಂಗ್ಯ ಚಿತ್ರಕಾರರು ಎಲ್ಲ ಒಂದು ಎಕ್ಸಿಬಿಷನ್ ಮಾಡಿ ಅಂತ ನಾನು ಸುಮಾರು ಸಲ, ಬಟ್ ಅದಕ್ಕೆ ಕಾಲ ಈಗ ಕೂಡಿ ಬಂದಿದೆ ಅಂತ ಅನಿಸ್ತದೆ. ಗಫಾರ್ ಖಾನ್ದು ಕ್ಯಾರಿಕೇಚರ್ ಮಾಡಿ ಅದು ಇಂಡಿಪೆಂಡೆನ್ಸ್ ಡೇ ಸಂಬಂಧಪಟ್ಟಿದ್ದು, ಹಾಗಾಗಿ ಅದು ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಅದು ಸೆಕೆಂಡ್ ಪ್ರೈಸ್ ಏನೋ ಬಂತು ನನಗೆ. ಬಟ್ ನನಗೆ ಮುಂಚೆ ಹೋಗಿದ್ರೆ ಇನ್ನೂ ಪ್ರೈಸ್ ಬರ್ತಾ ಇರುತ್ತಂತ ಆಮೇಲೆ ದುರಾಸೆ ಆಯಿತು. ಇದು ಏನು ಕೇಳಿದೆ ಅಂದರೆ, ಕುಮಾರ್ ಅವ್ರ ಲೈನ್ಸ್ನ ತುಂಬ ವರ್ಷಗಳಿಂದ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವರೊಂಥರ ರೋಲ್ ಮಾಡೆಲ್ ಥರ. ಅವರು ಅಷ್ಟೇ ನಮ್ಮ ಸ್ನೇಹಿತರಾದ ಸೂರ್ಯ ಅವರು, ಹೆಸರಾಂತ ಕಲಾವಿದ ಸೂರ್ಯ ಅವರು ಬಂದಿದ್ದಾರೆ ಇಲ್ಲಿ. ಅವರು ಅಷ್ಟೇ ಅದ್ಭುತವಾದ ಕೆಲಸಗಳನ್ನು ಮಾಡ್ತಿದ್ರು. ಸೊ ನರೇಂದ್ರ ಅವ್ರನ್ನ ಫಸ್ಟ್ ನೋಡಿದ್ದು ನಾನು ಯಾವಾಗಂದರೆ ಇದು ಇನಾಗ್ರೇಷನ್ ಯಾವಾಗ ಸರ್ ಆಗಿದ್ದಲ್ಲಿ ಹೋಟೆಲ್ ಪ್ರಕಾಶಲ್ಲಿ RK ಲಕ್ಷ್ಮಣ್ಣು, ಮ್ಯಾರಿಯೋ 79 ನಾನು ಆಗ್ತಾನೆ MA ಮುಗಿಸಿ ಜರ್ನಲಿಸಮ್ ಕ್ಲಾಸ್ಗೆ ಸೇರಿಕೊಂಡಿದ್ದೆ. ನಾನು ರಿಪೋರ್ಟ್ರ್ ಆಗಬೇಕು ಅನ್ನೋ ಒಂದು ಆಸೆನೂ ಇತ್ತು ಜೊತೆಗೆ. ಯಾವುದೂ ಆಗಲಿಲ್ಲ ಬಿಡಿ, ಅದು ಬೇರೆ ವಿಷಯ. ಇವರು ನರೇಂದ್ರ ಅವರು ಫಸ್ಟ್ ಟೈಮ್ ನೋಡಿದ್ದಲ್ಲಿ ಅದು ಎಲ್ಲರೂ ಪೇಪರ್ಗಳೆಲ್ಲ ಬಂದಿತ್ತು. ಎಂತೆಂಥ ಘಟಾನುಘಟಿಗಳು, RK ಲಕ್ಷ್ಮಣ್ಣವರು, ಮ್ಯಾರಿಯೋ ಮಿರಾಂಡ, ಅಬು ಅಬ್ರಾಹಮು ಮತ್ತು ಸುಧೀರ್ ದರ್ ಬಂದಿದ್ದು. ಸುಧೀರ್ ದರ್ ಅಷ್ಟೇ 3 ಜನ. ರಾಮಮೂರ್ತಿ ಅವರು ಅದೇ ಇಷ್ಟು ಜನ ಎಲ್ಲರೂ ನಮಗೆ ನಮ್ಮ ಪ್ರಕಾರ ಇವರು ದೇವರುಗಳು ಅನ್ನೋ ಥರ ನಮ್ಮ ಕಲ್ಪನೆ ಇದ್ದಿದ್ದು. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಇವಾಗ ನೀವು ಒಂದು ಕಾರ್ಟೂನ್ ಮಾಡಬೇಕಾದ್ರೆ ಒಂದೊಂದು ಲೈನ್ ನೋಡಿದಾಗ್ಲೂ ಇಂಥವರು ಎಂಥ ಸಿದ್ಧಿಸಿದ್ದಾರೆ ಅನಿಸುತ್ತೆ ಅಲ್ವಾ, ಎಂಥ ಅಚೀವ್ ಮಾಡಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತಲ್ಲ. ಅದೆಲ್ಲನೂ ನರೇಂದ್ರ ಅವರು ಅವಾಗ ಫಸ್ಟ್ ಟೈಮ್ ನರೇಂದ್ರ ಅವ್ರ ಜೊತೆ ಅವ್ರನ್ನೆಲ್ಲ ನೋಡಿದ್ದು. ದೇವತೆಗಳ ಥರ ಕಾಣಿಸ್ತಾ ಇದ್ರು. ಕರ್ನಾಟಕ ವ್ಯಂಗ್ಯ ಚಿತ್ರಕಾರ ಸಂಘದ 2ನೇ ಸಮ್ಮೇಳನ. ಕರೆಕ್ಟ್. 1970. ನಾನು ಇನ್ನೂ ಮೆಂಬರ್ ಆಗಿರಲಿಲ್ಲ ಅವಾಗ. ಯಾಕಂದ್ರೆ ನಮಗೆ ಅವಾಗಿನ್ನೂ ಏನಂತ ಕಾರ್ಟೂನ್ ಬರೆಯೋ ಇದಿರಲಿಲ್ಲ. ನನ್ನ ತಮ್ಮ ಮೆಂಬರ್ ಆಗಿದ್ದ, ನನ್ನ ಚಿಕ್ಕ ತಮ್ಮ, ಅವನು ಮೆಂಬರ್ ಆಗಿದ್ದ. ಅಲ್ಲ, ರಾಮಚಂದ್ರ ಮೆಂಬರ್ ಆಗಿದ್ದವನು. ಅವಾಗಿಂದ ನಮ್ಮ ವ್ಯಂಗ್ಯ ಚಿತ್ರ ಹೆಂಗೆ ಬೆಳೆದು ಬಂತು ಅಂತಂದರೆ, ವ್ಯಂಗ್ಯ ಚಿತ್ರ ಕ್ಷೇತ್ರ ಹೆಂಗೆ ಬೆಳೆದು ಬಂತು ಅಂದರೆ ಅನ್ಇಮ್ಯಾಜಿನಬಲ್. ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಅದು ಎಸ್ಪೆಷಲಿ ಈಗ ಈ ಟೆಕ್ನಾಲಜಿ ಇದರಲ್ಲಿ ಇನ್ನೂ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಇನ್ನು ನಾಗನಾಥ್ ಅವ್ರ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂದರೆ, ಅವರು ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ದಾರೆ. ಇಷ್ಟೊಂದನ್ನು ಕಲೆಕ್ಟ್ ಮಾಡಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅದನ್ನು ಅಸೆಂಬಲ್ ಮಾಡಿ, ಅವ್ರ ಕಾರ್ಟೂನ್ಗಳು ತರಿಸ್ಕೊಂಡು ಒಂದೊಂದು ಪೇಜ್ ಮಾಡಬೇಕಾದ್ರೂ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟು ಶ್ರಮ ಪಡಬೇಕಾಗತ್ತೆ ಒಂದು ಪೇಜ್ ಮಾಡಬೇಕಾದ್ರೆ. ಅದಕ್ಕೆ ಸರಿಯಾದ ಕ್ಯಾರಿಕೇಚರ್ ಮಾಡಬೇಕು. ಕ್ಯಾರಿಕೇಚರ್ ಜೊತೆಗೆ
ಅವ್ರ ಬಗ್ಗೆ ಬರಿಬೇಕು. ಸುಲಭದ ಕೆಲಸ ಅಲ್ಲ ಅದು. ಇವರು ಇಷ್ಟೆಲ್ಲ ಕೆಲಸಗಳ ಮಧ್ಯೆನೂ